ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್‌ನ 15 ಮಾರ್ಕ್ಸ್ ಕ್ವೆಶ್ಚನ್ಸನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟಿಗೆ ನಾನು ಕ್ವೆಶ್ಚನ್ ಅನ್ನ ರೀಡ್ ಮಾಡ್ತೀನಿ, ಆಮೇಲೆ ಸೊಲ್ಯೂಷನ್ ಅನ್ನ ನೋಡೋಣ. ಓಕೆ, ಸೊ ಸುನೀಲ್ ಅಂಡ್ ಶರದ್ ಆರ್ ದ ಪಾರ್ಟ್ನರ್ಸ್ ಇನ್ ಅ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ದೇ ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ. ಸೊ ಈಕ್ವಲ್ ಆಗಿ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ಶೇರ್ ಮಾಡ್ಕೋತಾ ಇದ್ದಾರೆ. ದೆನ್ ಫಾಲೋಯಿಂಗ್ ವಾಸ್ ದೇರ್ ಟ್ರಯಲ್ ಬ್ಯಾಲೆನ್ಸ್. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಬೇಸ್ ಮೇಲೆ ಐಟಮ್ಸ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಫಾರ್ಮ್ಯಾಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಪರ್ಚೇಸಸ್ ಅಂಡ್ ಸೇಲ್ಸ್ ಕೊಟ್ಟಿದ್ದಾರೆ. 1,50,000 ಪರ್ಚೇಸಸ್ ಆಯ್ತು, ಸೇಲ್ಸ್ 4 lakh. ಸೊ ಓಪನಿಂಗ್ ಸ್ಟಾಕ್, ವೇಜಸ್, ಸ್ಯಾಲರೀಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್, ಅಡ್ವರ್ಟೈಸ್ಮೆಂಟ್, ಡೇಟರ್ಸ್ ಅಂಡ್ ಕ್ರೆಡಿಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಡ್ರಾಯಿಂಗ್ಸ್. ಸುನೀಲ್ ಹಾಗೆ ಶರದ್ ಡ್ರಾಯಿಂಗ್ಸ್ ಅನ್ನ ತಗೊಂಡಿದ್ದಾರೆ. ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಸುನೀಲ್ ನ ಕಾಂಟ್ರಿಬ್ಯೂಷನ್ 50,000 ಇದೆ ಹಾಗೂ ಶರದ್ ನ ಕಾಂಟ್ರಿಬ್ಯೂಷನ್ 60,000. ಇದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ಸ್ ನೋಡಿ, ಕ್ಲೋಸಿಂಗ್ ಸ್ಟಾಕ್ ನ ಅಮೌಂಟ್ 60,000 ಕೊಟ್ಟಿದ್ದಾರೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 5,000 ಕೊಟ್ಟಿದ್ದಾರೆ. ಆಮೇಲೆ ಸುನೀಲ್ ಈಸ್ ಎಂಟೈಟಲ್ ಟು ಅ ಸ್ಯಾಲರಿ ಆಫ್ ರುಪೀಸ್ 5,000 ಪರ್ ಮಂತ್. ಸುನೀಲ್ಗೆ 5,000 ಸ್ಯಾಲರಿ ಅವೆಲ್ಲ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಇನಮ್. ಆಮೇಲೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 5%. ಆಮೇಲೆ ಮೇನ್ ಕ್ವಶನ್ ಏನಪ್ಪಾ ಅಂದ್ರೆ, prepare the statement of assets and liabilities as at 31st/3/2017 and the statement of income and expenditure for the year ending 31st/3/2017. ಸೊ ಇಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಆಮೇಲೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮೇ 2012 ಅಲ್ಲಿ ಕೇಳದಂತ ಪ್ರಶ್ನೆ. ಓಕೆ, ಹಾಗಿದ್ರೆ ನೋಡಿ, ಮೊದಲಿಗೆ ನಾವು ಏನು ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಸಿಂಪಲ್ ಆಗಿ ಸೊ ಟ್ರಾನ್ಸಾಕ್ಷನ್ ಏನ್ ಐಟಮ್ಸ್ ಇರ್ತಾವಲ್ಲ, ಸೊ ಮೊದಲಿಗೆ ಯಾವ್ಯಾವ ಇನ್ಕಮ್ ಸ್ಟೇಟ್ಮೆಂಟ್ ಆಮೇಲೆ ಯಾವ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಅಂತ ಹೇಳಿ ಸ್ಮಾಲ್ ಆಗಿ ಇಲ್ಲಿ ಬರ್ಕೊಂತ ಹೋದ್ರೆ ಬೆಟರ್, ನಮ್ಗೆ ಈಸಿ ಆಗುತ್ತೆ. ಸೊ ಪರ್ಚೇಸ್ ಅಂಡ್ ಸೇಲ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಕೂಡ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ರೆಕಾರ್ಡ್ ಮಾಡ್ತೀವಿ. ವೇಜಸ್, ಸ್ಯಾಲರಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದು ಅಸೆಟ್ ಅಂಡ್ ಲಯಬಿಲಿಟಿ. ಆಮೇಲೆ ಫರ್ನಿಚರ್ ಇದು ಅಸೆಟ್ ಅಂಡ್ ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಡ್ವರ್ಟೈಸ್ಮೆಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ. ಆಮೇಲೆ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಅಸೆಟ್ ಅಂಡ್ ಲಯಬಿಲಿಟಿ. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಡ್ರಾಯಿಂಗ್ಸ್ ಆಮೇಲೆ ಪಾರ್ಟ್ನರ್ಸ್ ಇವು ಕೂಡ ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಆಮೇಲೆ ಸೆಕೆಂಡ್ ಒನ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಇವೇನ್ ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟಿದಾರಲ್ಲ, ಸೊ ಯಾವುದೇ ಐಟಮ್ ಮಿಸ್ ಆಗ್ಬಾರ್ದು, ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫಾರ್ಮ್ಯಾಟ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಒನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ ಅಲ್ವಾ, ಈ ಸ್ಯಾಲರಿ ಐಟಮ್ ಹತ್ರ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಾವು ಅಡ್ಜಸ್ಟ್ಮೆಂಟ್ ಇದೆ ಅನ್ನುವಂತಹ ಒಂದು ಐಡಿಯಾ ಬರುತ್ತೆ, ಯಾವುದೇ ಐಟಮ್ ಮಿಸ್ ಆಗೋದಿಲ್ಲ. ದೆನ್ ಸುನೀಲ್ ಸ್ಯಾಲರಿ ಇರೋದ್ರಿಂದ ಇಲ್ಲಿ ಸುನೀಲ್ ಹತ್ರ ಮಾರ್ಕ್ ಮಾಡಿದ್ರೆ ಈಸಿ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಕ್ಯಾಪಿಟಲ್ ಐಟಮ್ ಇರೋದ್ರಿಂದ ಅಲ್ಲಿ ಮಾರ್ಕ್ ಮಾಡೋಣ. ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಸೊ ಇಲ್ಲಿ ಡೇಟರ್ಸ್ ಇದಾರಲ್ವಾ, ಸೊ ಆ ಡೇಟಾಸ್ ಅಲ್ಲಿ ಮಾರ್ಕ್ ಮಾಡಿದ್ರೆ, ಸೊ ಮಾರ್ಕ್ ಮಾಡಿದ ಐಟಮ್ಗೆ ಅಡ್ಜಸ್ಟ್ಮೆಂಟ್ ಅದಾವ ಅಂತ ಹೇಳಿ ನಮಗೆ ಕನ್ವೀನಿಯಂಟ್ ಅನ್ಸುತ್ತೆ ಪ್ರಿಪೇರ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ನಾವ್ ಏನ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಓಕೆ, ಇದರದೊಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ನ ವಿಡಿಯೋ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದೀನಿ, ಸೊ ನೀವು ನೋಡ್ಬೋದು. ಆ ಪ್ರಕಾರ ನಾವು ಪ್ರಾಬ್ಲಮ್ಸ್ ನ ಬಿಡಿಸ್ಕೊಂತ ಹೋದ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ ಎಂಡಿಂಗ್ 31st/3/2017 ಎ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಫಸ್ಟ್ ಒನ್ ನಾವ್ ಏನ್ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಇನ್ಕಮ್. ಸೊ ಅದರಲ್ಲಿ ಟರ್ನ್ ಓವರ್ ಬರುತ್ತೆ. ಫಸ್ಟ್ ಐಟಮ್ ಟರ್ನ್ ಓವರ್ ಅಂದ್ರೆ ಸೇಲ್ಸ್. ಸೊ ಕ್ವಶನ್ ಅಲ್ಲಿ ಸೇಲ್ಸ್ ಅನ್ನ 4 lakh ರೂಪಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನೀವು ಕ್ವಶನ್ ಅನ್ನ ಮೊದಲು ಬರ್ಕೊಂಡ್ರೆ ಬಹಳ ಬೆಟರ್. ಇಯರ್ ಸೇಲ್ಸ್ ಅಮೌಂಟ್ 4 lakh ರೂಪಿ ಕೊಟ್ಟಿದ್ದಾರೆ, ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ವಿ. ಏನಾದ್ರೂ ಎಕ್ಸೈಸ್ ಡ್ಯೂಟಿ ಕೊಟ್ರೆ ಲೆಸ್ ಮಾಡ್ತೀವಿ. ಸೊ ನೋ ಎಕ್ಸೈಸ್ ಡ್ಯೂಟಿ, ಪುಟ್ ಡ್ಯಾಶ್. ದೆನ್ ಬಿ ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಅನ್ನ ಡ್ಯಾಶ್ ಇಡಬಹುದು, ಯಾಕಂದ್ರೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇಲ್ಲಿ. ಸೊ ಅದರ್ ಇನ್ಕಮ್ ಎಸ್ಪೆಷಲಿ ನಾನ್ ಟ್ರೇಡಿಂಗ್ ಇನ್ಕಮ್ ಏನಾದ್ರು ಬಂದಿದ್ರೆ, ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ ಈ ತರ ಬಂದಿದ್ರೆ ರೆಕಾರ್ಡ್ ಮಾಡ್ತೀವಿ. ದೆನ್ ಸಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ. ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇನ್ಕ್ರೀಸ್ ಆಗಿದೆನೋ ಅಥವಾ ಡಿಕ್ರೀಸ್ ಆಗಿದೆನೋ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ 60,000 ಮೈನಸ್ ಓಪನಿಂಗ್ ಸ್ಟಾಕ್ 50,000 ಮಾಡಿದ್ರೆ 10,000 ಏನು ಅಂದ್ರೆ ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದ್ರೆ ಇನ್ಕ್ರೀಸ್ ಅಂತ ಬರುತ್ತೆ. ಸಪೋಸ್ ಓಪನಿಂಗ್ ಸ್ಟಾಕ್ ಅಮೌಂಟ್ ಜಾಸ್ತಿ ಇದ್ರೆ ಡಿಕ್ರೀಸ್ ಅಂತ ಬರುತ್ತೆ. ಅದನ್ನ ನಾವು ಅಮೌಂಟ್ ಅನ್ನ ಲೆಸ್ ಮಾಡ್ತೀವಿ. ಆಮೇಲೆ ಎರಡು ಈಕ್ವಲ್ ಇದ್ರೆ
ನಿಲ್ ಅಥವಾ ಡ್ಯಾಶ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಆಮೇಲೆ ಗ್ರಾಸ್ ಇನ್ಕಮ್ ಎಷ್ಟು ಬರುತ್ತೆ ಅಂದರೆ 4,10,000 ರೂಪಿ. ದೆನ್ ಸೆಕೆಂಡ್ ಒನ್ ಎಕ್ಸ್ಪೆನ್ಸಸ್. ಓಕೆ, ಸೊ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಐಟಮ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಪರ್ಚೇಸಸ್. ಸೊ ಪರ್ಚೇಸಸ್ ಅಮೌಂಟ್ ಅನ್ನ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 1,50,000. ಓಕೆ, 1,50,000 ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಪರ್ಚೇಸ್ ರಿಟರ್ನ್ ಅಮೌಂಟ್ ಏನು ಕೊಟ್ಟಿಲ್ಲ, ಡ್ಯಾಶ್ ಇಡ್ತೀವಿ. ಹಾಗಾದ್ರೆ ಟೋಟಲ್ ಪರ್ಚೇಸ್ 1,50,000. ಇನ್ ಬಿ ಪರ್ಸನಲ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸೋನೆಲ್ ಆರ್ ಎಂಪ್ಲಾಯೀಸ್. ಓಕೆ, ಅದರಲ್ಲಿ ಫಸ್ಟ್ ಒನ್ ವೇಜಸ್ ಕೊಟ್ಟಿದ್ದಾರೆ 20,000. ಸೆಕೆಂಡ್ ಒನ್ ಸ್ಯಾಲರೀಸ್. ಸೊ ಸ್ಯಾಲರೀಸ್ ಐಟಮ್ ಅಲ್ಲಿ ನಾವು ಮಾಡ್ಕೊಂಡಿದೀವಿ. ಓಕೆ, ಸೊ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ. ಸೊ ಸ್ಯಾಲರೀಸ್ 20,000. ಆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತಹ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ 5,000 ಆಡ್ ಮಾಡಿದ್ರೆ ಸೊ 25,000 ಸ್ಯಾಲರೀಸ್ ಎಕ್ಸ್ಪೆನ್ಸಸ್ ಅಮೌಂಟ್ ಆಗುತ್ತೆ. ದೆನ್ ಥರ್ಡ್ ಒನ್ ಸುನೀಲ್ನ ಸ್ಯಾಲರಿ ಕೂಡ ಇದೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಐ ವಿಲ್ ಶೋ ಹಿಯರ್. ಸೊ ಹಿಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನೂ ಅಮೌಂಟ್ ಇದೆ, ಆಮೇಲೆ ಸುನೀಲ್ನ ಸ್ಯಾಲರಿ ಇದೆ. ಸೊ ಇದು ಪರ್ ಮಂತ್ ಇರೋದ್ರಿಂದ ನಾವು ಇಯರ್ಗೆ ಇದನ್ನ ಕನ್ವರ್ಟ್ ಮಾಡ್ಕೋತೀವಿ. ಸೊ ದಟ್ ಈಸ್ 5,000 to 12 ಮಾಡಿದ್ರೆ 60,000. 1 ವರ್ಷಕ್ಕೆ ಆತನಿಗೆ 60,000 ಸ್ಯಾಲರಿಯನ್ನ ಪೇ ಮಾಡ್ತಾರೆ. ದೆನ್ ಸಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಸೊ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಆಗಿರ್ಬೋದು, ರೆಂಟ್ ಅಂಡ್ ರೇಟ್ಸ್ ಆಗಿರ್ಬೋದು. ಓಕೆ, ಸೊ ಇವು ಎಕ್ಸ್ಪೆನ್ಸ್ ಕೊಟ್ಟಿದ್ರೆ ಇಲ್ಲಿ ರೆಕಾರ್ಡ್ ಮಾಡ್ತೀವಿ, ಯಾವುದೇ ಐಟಮ್ ಅನ್ನ ಕೊಟ್ಟಿಲ್ಲ. ದೆನ್ ಡಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಸೇಲ್ಸ್ ರಿಲೇಟೆಡ್ ಏನಾದರೂ ಎಕ್ಸ್ಪೆನ್ಸಸ್ ಇದ್ರೆ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಅಡ್ವರ್ಟೈಸ್ಮೆಂಟ್, ಫಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ 10,000 ರೂಪಿ. ಸೊ ರಿಮೈನಿಂಗ್ ಯಾವ ಐಟಮ್ ಅನ್ನ ಕೊಟ್ಟಿಲ್ಲ. ದೆನ್ ಈ ಡೆಪ್ರಿಷಿಯೇಷನ್, ಯಾವುದೇ ಡೆಪ್ರಿಷಿಯೇಷನ್ ಐಟಮ್ ಕೊಟ್ಟಿಲ್ಲ, ಸೊ ಡ್ಯಾಶ್ ಇಡ್ತೀವಿ. ಆಮೇಲೆ ನೆಕ್ಸ್ಟ್ ಎಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಐನಮ್ ಅಂತ ಹೇಳಿದ್ದಾರೆ. ಸೊ ಸಿ ಇಯರ್. ಹಾಗಾದ್ರೆ ಸುನೀಲ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಸುನೀಲ್ನ ಕ್ಯಾಪಿಟಲ್ 50,000 ಇದೆ, ಹಾಗೂ ಶರದೊಂದು 60,000 ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ 10% ಹೇಳಿರೋದ್ರಿಂದ 50,000 into 10% 5,000 ಸುನೀಲ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರುತ್ತೆ. ಆಮೇಲೆ 60,000 ಮೇಲೆ 10% ಫೈಂಡ್ ಔಟ್ ಮಾಡಿದ್ರೆ 6,000 ಶರದ್ನ ಕ್ಯಾಪಿಟಲ್ ಬರುತ್ತೆ. ಓಕೆ, 11,000. ಓಕೆ, ಶರದ್ನ ಕ್ಯಾಪಿಟಲ್ 60,000 ಮೇಲೆ 10% ಮಾಡಿದ್ರೆ 6,000. ಸೊ ಟೋಟಲ್ ಆಗಿ 11,000 ಬರುತ್ತೆ. ದೆನ್ ಜಿ ಅದರ್ ಎಕ್ಸ್ಪೆನ್ಸಸ್. ಸೊ ಅದರ್ ಎಕ್ಸ್ಪೆನ್ಸ್ ನಲ್ಲಿ ನಾವು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಸೊ 50,000 ಡೇಟರ್ಸ್ ಅಮೌಂಟ್ ಇದೆ, ಡೇಟರ್ಸ್ ಮೇಲೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. 50,000 ಮೇಲೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅಂತಂದ್ರೆ 5%. ಸೊ 50,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 2,500 ಬರುತ್ತೆ. ಹಾಗಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 2,78,500. ಟೋಟಲ್ ಎಕ್ಸ್ಪೆನ್ಸಸ್ 2,78,500 ಬರುತ್ತೆ. ನೆಕ್ಸ್ಟ್ ಎ ಮೈನಸ್ ಬಿ ಮಾಡಿದ್ರೆ ಟೋಟಲ್ ಗ್ರಾಸ್ ಇನ್ಕಮ್ ಆಗಿರ್ಬೋದು. ಹಾಗೆ ಗ್ರಾಸ್ ಇನ್ಕಮ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಅನ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಓಕೆ, ಇಯರ್ 4,10,000 ಅಲ್ಲಿ 2,78,500 ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1,31,500 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಎಚ್ ಐಟಮ್ ಏನ್ ಬರುತ್ತೆ ಅಂದ್ರೆ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಶನ್ ಕೊಟ್ರೆ ಇಲ್ಲಿ ಲೆಸ್ ಮಾಡ್ತೀವಿ. ಯಾಕಂದ್ರೆ ನಾವು ಮೊದಲು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ರೆಕಾರ್ಡ್ ಮಾಡಿದ್ವಿ. ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಅದರಲ್ಲಿ ಯಾವುದೇ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಓಕೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,31,500 ಆಸ್ ಇಟ್ ಇಸ್ ಕಂಟಿನ್ಯೂ ಆಗುತ್ತೆ. ದೆನ್ ಐ ಐಟಮ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್. ಓಕೆ, ಸೊ ಪಾರ್ಟ್ನರ್ಸ್ ಹೆಸರನ್ನ ಕೊಟ್ಟಿದ್ರು ಅಂತಂದ್ರೆ ಅವರಿಗೆ ನಾವು ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸಪೋಸ್ ಕೊಟ್ಟಿರಲಿಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಪಾರ್ಟ್ನರ್ಸ್ ನ ನೇಮ್ ಅನ್ನ ಕೊಟ್ಟಿರೋದ್ರಿಂದ ಇಬ್ಬರಿಗೂ ಈಕ್ವಲಿ ಅಂತ ಹೇಳಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬಿಗಿನಿಂಗ್ ನೀವು ನೋಡಬಹುದು ಪ್ರಾಫಿಟ್ಸ್ ಅಂಡ್ ಲಾಸಸ್, ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಈಕ್ವಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಈ ಪ್ರಾಫಿಟ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡ್ತೀವಿ. ಸೊ 1/2 on 1,31,500 we get 65,750 and 65,750. ಓಕೆ, ಈ ಅಮೌಂಟ್ ಅನ್ನ ಪಾರ್ಟ್ನರ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಲೆನ್ಸ್ ನಿಲ್ ಉಳಿಯುತ್ತೆ. ಸೊ ದಿಸ್ ಇಸ್ ವಾಟ್ ಇನ್ಕಮ್ ಸ್ಟೇಟ್ಮೆಂಟ್. ಓಕೆ, ದೆನ್ ಸೆಕೆಂಡ್ ಒನ್ ನಾವು ಏನ್ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಬ್ಯಾಲೆನ್ಸ್ ಶೀಟ್. ದೆನ್ ಆಸ್ ಆನ್ 31/3/2017 ಬರುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್. ಓಕೆ, ಇನ್ ಎ ಐಟಮ್ ಕಾಂಟ್ರಿಬ್ಯೂಷನ್ ಇದು ಕೂಡ ಇದರದೇ ಅಂತ ಒಂದು ಫಾರ್ಮ್ಯಾಟ್ ಇದೆ, ಅದ್ರ ಪ್ರಕಾರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಎ ಐಟಮ್ ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಪಾರ್ಟ್ನರ್ಸ್ ಫಂಡ್. ಸೊ ಹಾಗಾದ್ರೆ
ಸುನೀಲ್ ಪಾರ್ಟ್ನರ್ಸ್ ಫಂಡ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ಏನ್ ಕ್ಯಾಪಿಟಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಅದನ್ನ ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಪಾರ್ಟ್ನರ್ ನೇಮ್ ಸುನೀಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಕ್ವಶನ್ ಅಲ್ಲಿ 50,000. ಓಕೆ, ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಆಡ್ ಮಾಡ್ತೀವಿ. ಸೊ ಅದಕ್ಕೆ ಆನ್ಸರ್ ನಮ್ದು 5,000 ಬಂದಿದೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ನೋಡ್ಬೋದು. ದೆನ್ ಶೇರ್ ಆಫ್ ಪ್ರಾಫಿಟ್ 65,750. ಇಲ್ಲಿ ಆಲ್ರೆಡಿ ಏನ್ ಶೇರ್ ಮಾಡಿದೀವಲ್ವಾ ಸುನಿಲ್ನು, ಸೊ ಆ ಪ್ರಾಫಿಟ್ ಅನ್ನು ಕೂಡ ಇಲ್ಲಿ ಆಡ್ ಮಾಡ್ಕೋತೀವಿ 65,750. ಆಮೇಲೆ ಸುನಿಲ್ಗೆ ಸ್ಯಾಲ್ರಿ ಕೊಡ್ಬೇಕು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ ಮೊದಲೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಎರಡು ಕಡೆಯಿಂದ ಇನ್ಕಮ್ ಸ್ಟೇಟ್ಮೆಂಟ್ ಆಮೇಲೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲೂ ಕೂಡ ರೆಕಾರ್ಡ್ ಮಾಡ್ತೀವಿ. ಸ್ಯಾಲರಿ ಟು ಪಾರ್ಟ್ನರ್ ಈ ಕಾಂಟ್ರಿಬ್ಯೂಷನ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಹಾಗಾದ್ರೆ ಇಷ್ಟು ಐಟಮ್ ಅನ್ನ ಆಡ್ ಮಾಡಿ ಇದ್ರಲ್ಲಿ ನಾವು ಏನ್ ಲೆಸ್ ಮಾಡ್ತೀವಿ ಅಂದ್ರೆ ಡ್ರಾಯಿಂಗ್ಸ್. ಸೊ ಪರ್ಸನಲ್ ಯೂಸ್ಗೆ ಅಮೌಂಟ್ ಅನ್ನ ಸುನೀಲ್ ತಗೊಂಡಿರೋದ್ರಿಂದ ಆ ಅಮೌಂಟ್ ಅನ್ನ ಇದರಲ್ಲಿ ಲೆಸ್ ಮಾಡ್ತೀವಿ. ಹಾಗಾದ್ರೆ ಅದನ್ನ ಕಾಂಟ್ರಿಬ್ಯೂಷನ್ ಕಂಪ್ನಿಯಲ್ಲಿ ಎಷ್ಟು ಉಳಿಯುತ್ತೆ ಅಂದ್ರೆ 1,60,750. ಓಕೆ, ಮೇನ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಶೇರ್ ಆಫ್ ಪ್ರಾಫಿಟ್ ಹಾಗೆ ಸುನೀಲ್ ಸ್ಯಾಲರಿ ಇರೋದ್ರಿಂದ ಪಾರ್ಟ್ನರ್ ಸ್ಯಾಲರಿ ಇರೋದ್ರಿಂದ ವಸ್ತು ಐಟಮ್ ನ ಆಡ್ ಮಾಡ್ತೀವಿ. ಅದರಲ್ಲಿ ಡ್ರಾಯಿಂಗ್ಸ್ ಅನ್ನ ಲೆಸ್ ಮಾಡಿದ್ರೆ 1,60,750 ಸುನೀಲ್ ನ ಕಾಂಟ್ರಿಬ್ಯೂಷನ್ ಆಗುತ್ತೆ. ಓಕೆ, ದೆನ್ ಶರದ್ ನ ಕಾಂಟ್ರಿಬ್ಯೂಷನ್ ನೋಡಿದ್ರೆ ಅದನ್ನ ಕಾಂಟ್ರಿಬ್ಯೂಷನ್ 60,000 ಕ್ಯಾಪಿಟಲ್ ಇದೆ. ಸೊ ಅದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ತೀವಿ 6,000. ಆತನ ಪ್ರಾಫಿಟ್ 65,750. ಹಾಗಾದ್ರೆ 1,31,750 ಬರುತ್ತೆ. ಇದರಲ್ಲಿ ಡ್ರಾಯಿಂಗ್ಸ್ ಅನ್ನ ಲೆಸ್ ಮಾಡಿದ್ವು ಅಂದ್ರೆ 10,000 ಡ್ರಾಯಿಂಗ್ಸ್ ಇದೆ ಕ್ವಶನ್ ಅಲ್ಲಿ ನೀವು ನೋಡಬಹುದು. ಓಕೆ, ಡ್ರಾಯಿಂಗ್ಸ್ ಆಫ್ ಶರದ್ 10,000 ಇದೆ. ಅದನ್ನ ನಾವು ಲೆಸ್ ಮಾಡಿದ್ರೆ ಈತನ ಕಾಂಟ್ರಿಬ್ಯೂಷನ್ 1,21,750 ಬರುತ್ತೆ. ಹಾಗಾದ್ರೆ ಇಬ್ಬರದು ಕಾಂಟ್ರಿಬ್ಯೂಷನ್ 2,82,500. ಬಿ ರಿಸರ್ವ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೀವು ಡ್ಯಾಶ್ ಇಡಬಹುದು. ಓಕೆ, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಎ ಪಾರ್ಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಆಯ್ತು. ಆಮೇಲೆ ಬಿ ಸೆಕೆಂಡ್ ಒನ್ ಏನ್ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಲಯಬಿಲಿಟೀಸ್. ಓಕೆ, ಸೊ ಅದರಲ್ಲಿ ಎ ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಸೆಕ್ಯೂರ್ಡ್ ಲೋನ್ಸ್. ಸೊ ಯಾವ್ದಾದ್ರು ಲೋನ್ ಅನ್ನ ಸೆಕ್ಯೂರಿಟಿ ಇಟ್ಟು ನಾವು ತಗೊಂಡಿದ್ರೆ ಅಥವಾ ಮಾರ್ಟೇಜ್ ಲೋನ್ ಅಂತ ಹೇಳಿ ಕರೀತಾರಲ್ಲ, ಸೆಕ್ಯೂರಿಟಿ ಇಟ್ಟು ತಗೊಂಡಿದ್ರೆ ಇದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಯಾವುದೇ ಐಟಮ್ ಅನ್ನ ಕೊಟ್ಟಿಲ್ಲ, ಡ್ಯಾಶ್. ಇನ್ ಅನ್ಸೆಕ್ಯೂರ್ಡ್ ಲೋನು ಕೊಟ್ಟಿಲ್ಲ, ಸೊ ಶಾರ್ಟ್ ಟರ್ಮ್ ಬೋರಿಂಗ್ಸ್ ಅನ್ನು ಕೊಟ್ಟಿಲ್ಲ. ಸೊ 3 ಐಟಮ್ ಅನ್ನ ಡ್ಯಾಶ್ ಇಡ್ತೀವಿ. ದೆನ್ ಡಿ ಟ್ರೇಡ್ ಪೇಯಬಲ್ಸ್ ಅಂದ್ರೆ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 60,000. ದೆನ್ ಸಿ ಅದರ್ ಲಯಬಿಲಿಟೀಸ್. ಸೊ ಅದರ್ ಲಯಬಿಲಿಟೀಸ್ ಅಲ್ಲಿ ನಾವು ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿನ, ಸೊ ಸ್ಯಾಲರಿನೂ ಔಟ್ ಸ್ಟ್ಯಾಂಡಿಂಗ್ ಆಗಿತ್ತು, ಇದು 2 ಕಡೆ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದೆ. ಒಂದು ಪರ್ಸನಲ್ ಎಕ್ಸ್ಪೆನ್ಸ್ ಸ್ಯಾಲರಿಯಲ್ಲಿ ಆಡ್ ಮಾಡ್ತೀವಿ, ಸೆಕೆಂಡ್ ಒನ್ ಅದರ್ ಲಯಬಿಲಿಟೀಸ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿನ ಆಡ್ ಮಾಡ್ತೀವಿ. 5,000 ರೆಕಾರ್ಡ್ ಮಾಡ್ತೀವಿ 5,000. ಸೊ ಯಾವುದೇ ಪ್ರೊವಿಷನ್ಸ್ ಎಲ್ಲ ಕೊಟ್ಟಿಲ್ಲ, ಅದನ್ನ ನಾವು ಡ್ಯಾಶ್ ಇಡ್ತೀವಿ. ಸೊ ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ನ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 3,47,500. ಓಕೆ, ಸೊ ನೀವು ಡೀಟೇಲ್ ಆಗಿ ಈ ತರ ಐಟಮ್ಸ್ ಅನ್ನು ಬರೆದ್ರು ನಡೆಯುತ್ತೆ, ಅಥವಾ ಯಾವ ಐಟಮ್ಸ್ ಅನ್ನ ಕೊಟ್ಟಿದಾರಲ್ಲ ಅಷ್ಟನ್ನೇ ರೆಕಾರ್ಡ್ ಮಾಡಿ ಕೂಡ ನೀವು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬಹುದು. ಓಕೆ, ದೆನ್ ಬಿ ಅಸೆಟ್ಸ್. ಸೊ ಅಸೆಟ್ಸ್ ಅಲ್ಲಿ ಫಸ್ಟ್ ಒಂದು ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಸೊ ಪ್ರಾಬ್ಲಮ್ ಅಲ್ಲಿ ನಾವು ಮೊದಲೇ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ಯಾವ ಅಸೆಟ್ಸ್ ಅಂಡ್ ಇನ್ಕಮ್ ಅಲ್ಲಿ ಐಟಮ್ಸ್ ಬರ್ತಾವ ಅಂತ ಹೇಳಿ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಎರಡು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರೋದ್ರಿಂದ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2 lakh, ಫರ್ನಿಚರ್ 20,000. ಸೊ 2,20,000 ಫಿಕ್ಸ್ಡ್ ಅಸೆಟ್ಸ್ ಆಯ್ತು. ಏನಾದ್ರು ಡೆಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲೇ ಅಡ್ಜಸ್ಟ್ ಆಗ್ತವೆ. ಓಕೆ, ದೆನ್ ಬಿ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಡ್ಯಾಶ್. ಸಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೂಡ ಕೊಟ್ಟಿಲ್ಲ, ಡ್ಯಾಶ್. ಡಿ ಇನ್ವೆಂಟರೀಸ್. ಸೊ ಇನ್ವೆಂಟರೀಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡ್ತೀವಿ 60,000. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನು ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಆಮೇಲೆ ಸೆಕೆಂಡ್ ಒನ್ ಇನ್ವೆಂಟರಿಯಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟ್ರೇಡ್ ರಿಸಿಬಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಡೇಟರ್ಸ್ ಕೊಟ್ಟಿದ್ದಾರೆ. ಡೇಟರ್ಸ್ ಹತ್ರ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ, ಇದ್ರ ಅರ್ಥ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ. ಸೊ ಡೇಟರ್ಸ್ 50,000, ಅದರಲ್ಲಿ ಡೌಟ್ಫುಲ್ ಡೇಟ್ಸ್ 2,500 ಲೆಸ್ ಮಾಡಿದ್ರೆ 47,500 ಬರುತ್ತೆ. ಸೊ ಡೌಟ್ಫುಲ್ ಡೇಟ್ಸ್ ಅನ್ನ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಅದರ್ ಎಕ್ಸ್ಪೆನ್ಸ್ ಅಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟರ್ಸ್ ಮೇಲೆ ಫೈಂಡ್ ಔಟ್ ಮಾಡಿದ್ವಲ್ಲ, ಆ ಅಮೌಂಟ್ ನಲ್ಲಿ 2,500 ರೆಕಾರ್ಡ್ ಮಾಡ್ತೀವಿ, 47,500. ದೆನ್ ಎಫ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್, ಅದರಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಬರುತ್ತೆ 20,000. ಸೊ ಕ್ವಶನ್ಸ್ ಅಲ್ಲಿ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸೊ ಕ್ಯಾಶ್ ಇನ್ ಹ್ಯಾಂಡ್ 20,000. ದೆನ್ ಅದರ್ ಅಸೆಟ್ಸ್ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಇದ್ರದ್ದು ಕೂಡ ಟೋಟಲ್ 3,47,500. ಓಕೆ, ಲಯಬಿಲಿಟೀಸ್ ಅಮೌಂಟ್ 3,47,500 ಬಂದಿದೆ. ಆಮೇಲೆ ಅಸೆಟ್ಸ್ 3,47,500. ಸೊ ಟ್ಯಾಲಿ ಆದ್ರೆ ಆನ್ಸರ್ ಕರೆಕ್ಟ್ ಅಂತ ಹೇಳಿ ತಿಳ್ಕೊತೀವಿ. ಓಕೆ, ಬಿಕಾಸ್ ಅಸೆಟ್ಸ್ liabilities are equal to assets. Okay, thank you so much for watching video.
ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು.